ನಮಸ್ತೆ, ನಾನು ನವ್ಯ, ಯೋಗ ಟೀಚರ್ ಮತ್ತು ಹಿಪ್ನೋಥೆರಪಿಸ್ಟ್. ಅದ್ಯಾಕೋ ಗೊತ್ತಿಲ್ಲ, ಯಾರೂ ಕೂಡ ಸಂಬಂಧಗಳ ಬಗ್ಗೆ ಮಾತಾಡಿದವರು, ಸ್ನೇಹದ ಬಗ್ಗೆ ತಿಳಿಸ್ಕೊಟ್ಟವರು, ಒಂದು ಹಂತಕ್ಕೆ ಬದುಕನ್ನು ಕಾಪಾಡ್ಕೊಳ್ಬೇಕಾದವರು ನಾವು ಮಾತ್ರನೇ ಅನ್ನೋದನ್ನು ಹೇಳ್ಕೊಡ್ಲೇ ಇಲ್ಲ. ಜೊತೆಗೆ ಎಲ್ಲ ಸಂಬಂಧಗಳಿಗೂ ಒಂದು ಮಿತಿ ಅನ್ನೋದಿದೆ. ನಮ್ಮ ಬದುಕಿನ ಹೊಣೆ ಅಂತ ಬಂದಾಗ ಅದು ಸಂಪೂರ್ಣವಾಗಿ ನಮ್ಮದೇನೆ ಅನ್ನೋ ಅರಿವು ನಮಗೂ ಕೂಡ ಆಗಲಿಲ್ಲ. ಮತ್ತು ಈ ಭೂಮಿ ಮೇಲೆ ನಮಗೆ ಸಹಾಯ ಮಾಡೋರು ಯಾರೂ ಇಲ್ವಾ? ನಾವು ಯಾರ ಸಹಾಯನೂ ತಗೊಳ್ಳೋದು ಬೇಡವಾ? ಈ ವಿಚಾರವಾಗಿ ನಾವು ಎರಡು ರೀತಿಯ ಜನಗಳ ಬಗ್ಗೆ ಮೊದಲಿಗೆ ತಿಳ್ಕೋಬೇಕು. ಸೊ ಮೊದಲನೇ ವರ್ಗ ಹೇಗೆ ಗೊತ್ತಾ? ನಮ್ಮಿಂದ ಅವ್ರಿಗೆ ಇನ್ನೇನು ಉಪಯೋಗ ಇಲ್ಲ ಅಂತ ಗೊತ್ತಾದಾಗ ನಮ್ಮನ್ನು ದೂರ ಇಡ್ತಾರೆ ಅಥವಾ ಸಂಬಂಧನ ಕಳ್ಕೊಳ್ತಾರೆ. ಮತ್ತು ಅವರಿಗೆ ಉಪಯೋಗ ಬೇಕಾದಾಗ ಮತ್ತು ಉಪಯೋಗ ಇಲ್ಲದೇ ಇದ್ದಾಗ ನಮ್ಮ ಜೊತೆ ಎರಡು ರೀತಿಯಲ್ಲೂ ವರ್ತಿಸ್ತಾ ಇರ್ತಾರೆ. ಸಾಮಾನ್ಯವಾಗಿ ಅಂತಹ ವ್ಯಕ್ತಿಗಳ ಜೊತೆ ನಾವೇನೇ ಸೋಲ್ತಾ ಇರ್ತೀವಿ. ಇಂತಹ ವ್ಯಕ್ತಿಗಳು ನಮ್ಮ ಸ್ನೇಹಿತರಾಗಿರಬಹುದು, ಸಂಬಂಧದಲ್ಲಿರಬಹುದು. ಸಂಬಂಧ ಅಂತ ಹೇಳಿದ ತಕ್ಷಣ ಮನೆಯಿಂದ ಹೊರಗಡೆ ಮಾತ್ರ ಅಲ್ಲ, ಮನೆಯ ಒಳಗಡೆ ಇರೋರಿಗೂ ಕೂಡ ಇದು ಅನ್ವಯ ಆಗುತ್ತೆ. ಸೊ ಇಂಥವರಿಗೆಲ್ಲ ನಾವು ನಮ್ಮ ಮೈ ಚರ್ಮ ಸುಲಿದು ಕೊಟ್ಟಿದ್ರೂ ನಮ್ಮಿಂದ ಸಹಾಯ ಇಲ್ಲದೇ ಇದ್ದಾಗ, ಬರೀ ಕೈಯಲ್ಲಿ ನಿಂತಾಗ ಅವರು ನಮ್ಮ ಕಷ್ಟನೂ ಕೂಡ ಲೆಕ್ಕಿಸ್ದೇನೆ ಅವರೇನೇ ಮತ್ತಷ್ಟು ತೊಂದರೆ ಕೊಡೋದಕ್ಕೆ ರೆಡಿ ಇರ್ತಾರೆ. ಯಾವ ವ್ಯಕ್ತಿನಲ್ಲಿ ಬೇರೆ ವ್ಯಕ್ತಿನ ಬಳಸ್ಕೊಳ್ಬೇಕು ಅನ್ನೋಂತಹ ಸ್ವಭಾವ ಇರುತ್ತೋ ಈ ಗುಣ ಆ ವ್ಯಕ್ತಿಗಳಲ್ಲಿರುತ್ತೆ. ಮತ್ತು ಇನ್ನೊಂದು ರೀತಿಯ ವ್ಯಕ್ತಿಗಳು ಯಾರು ಗೊತ್ತಾ? ನಾವು ಒಳ್ಳೆಯವರಿರಲಿ ಕೆಟ್ಟವರಿರಲಿ, ನಮ್ಮಿಂದ ಅವರಿಗೆ ಕೋಪ ಆಗಬಹುದು, ಬೇಜಾರಾಗಬಹುದು, ಅದನ್ನು ಅವರು ವ್ಯಕ್ತಪಡಿಸ್ತಾರೆ ಕೂಡ. ಆದರೆ ನಮ್ಮನ್ನು ದೂರ ತಳ್ಳಲ್ಲ, ನಮ್ಮ ಕೈ ಬಿಡೋಲ್ಲ, ನಾವು ಕಣ್ಣೀರು ಹಾಕೋದಕ್ಕೆ ಅವಕಾಶ ಕೊಡಲ್ಲ. ಮತ್ತು ನೀನು ಇಂಥವಳು ಅನ್ನೋ ಕಾರಣನ ಕೊಟ್ಟು ನಮಗೆ ಸಹಾಯ ಮಾಡಬೇಕಾದ ಸಂದರ್ಭದಲ್ಲಿ ನಾವು ಸಹಾಯವನ್ನು ಕೇಳಿದಾಗ ನಮ್ಮ ಮೇಲೇ ಗೂಬೆ ಕೂಡಿಸಿ ನಮ್ಮನ್ನು ದೂರ ತಳ್ಳಲ್ಲ. ಇಷ್ಟು ಅದ್ಭುತವಾಗಿ ವರ್ತಿಸೋದಕ್ಕೆ ಏನಂತಾರೆ ಗೊತ್ತಾ? ಪ್ರೀತಿ ಅಂತ ಹೇಳ್ತಾರೆ. ಇದನ್ನು ಅನ್ಕಂಡೀಷ್ನಲ್ ಲವ್ ಅಂತ ಹೇಳಿ ಕರೀತಾರೆ. ಆದರೆ ಈ ಭೂಮಿ ಮೇಲೆ ಎಷ್ಟೋ ಕೋಟ್ಯಾಂತರ ಜನರು ಈ ಕಂಡೀಷ್ನಲ್ ಫ್ಯಾಕ್ಟರ್ಗಳನ್ನೇ ಪ್ರೀತಿ ಅಂತ ಅಂದ್ಕೊಂಡು ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಏನಿ ಕಂಡೀಷನಲ್ ಫ್ಯಾಕ್ಟರ್ ಅಂತ ಹೇಳಿದರೆ, ಈಗ ನಾವು ಒಬ್ಬ ವ್ಯಕ್ತಿಗೆ ಹೇಗೆ ಬೇಕೋ ಅದೇ ರೀತಿ ಬದುಕ್ತಾ ಇರೋದು. ಇಲ್ಲಿ ಗಮನಿಸಿದ್ರೆ ಎಲ್ಲಿ ಸ್ವಾತಂತ್ರ್ಯ ಇಲ್ಲವೋ ಆ ಒಂದು ಜೀವನದಲ್ಲಿ ಕೊನೆಗಾಲಕ್ಕೆ ನಮಗೆ ನಾವು ನೆಮ್ಮದಿ ಕೂಡ ತಗೊಳ್ಳೋದಕ್ಕೆ ಸಾಧ್ಯ ಆಗದೇ ಇರೋ ಮಟ್ಟಕ್ಕೆ ಹೊರಟೋಗ್ತೀವಿ. ಇನ್ನೊಂದು ರೀತಿಯಲ್ಲಿ ಎಕ್ಸಾಂಪಲಿಗೆ, ಈಗ ಆ ವ್ಯಕ್ತಿ ಹತ್ರ ಹಣ ಇದೆ ಅಂತ ಹೇಳಿದ್ರೆ ಆಗ ಆತನಿಗೆ ಸಿಗುವಂತಹ ಗೌರವ, ಪ್ರೀತಿ, ವಿಶ್ವಾಸ ಇಲ್ಲದೇ ಇದ್ದಾಗ ಸಿಗುತ್ತಾ? ಅಂದರೆ ನಮ್ಮ ಬಳಿ ಏನಿದೆ, ಏನೋ ವಿಚಾರಗಳಿದೆ ಅಂತ ಅಂದಾಗ ಆ ವ್ಯಕ್ತಿಗಳ ಎಕ್ಸ್ಪೆಕ್ಟೇಷನ್ ಮಟ್ಟಕ್ಕೆ ನಾವು ಇದ್ದಾಗ ಸಿಗುವಂತಹ ವಿಚಾರಗಳು ಇಲ್ಲದೇ ಇದ್ದಾಗ ಸಿಗಲ್ಲ. ಮತ್ತು ಈ ರೀತಿಯ ವ್ಯಕ್ತಿಗಳಿಂದ ಈ ರೀತಿ ವರ್ತಿಸ್ತಾರಲ್ವ ನಮ್ಮ ಜೀವನದಲ್ಲಿ, ಗಮನಿಸಿ ಅವರು ಯಾವ ರೀತಿ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿ. ಸೊ ಅಂತಹ ವ್ಯಕ್ತಿಗಳನ್ನು ನಾವು ದೂರ ಇಟ್ಟಷ್ಟು ನಮಗೆ ಒಳ್ಳೆಯದು. ಈ ಒಂದು ಅಟ್ಯಾಚ್ಮೆಂಟ್ ಅನ್ನೋ ಸ್ವಭಾವ, ಅದರಲ್ಲೂ ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ಜನಗಳಿಗೆ ಬರುತ್ತೆ. ಅಟ್ಯಾಚ್ಮೆಂಟ್ ಅನ್ನುವಂತಹ ಹುಚ್ಚುತನದಿಂದ ನಿಮ್ಮ ಬಾಯಿಗೆ ಮಣ್ಣು ಹಾಕೊಳ್ಳುವಂಥ ಕೆಲಸ ದಯವಿಟ್ಟು ನೀವು ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ, ಬಂದಾಗ ನೀವು ಇಲ್ಲಿ ಯಾರನ್ನೂ ಕರ್ಕೊಂಡು ಬಂದಿಲ್ಲ, ಹೋಗಬೇಕಾದ್ರೆ ನೀವು ಯಾರನ್ನೂ ಇಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲ. ಅದರಿಂದಾಗಿ ಸರಿಯಾದ ನಿರ್ಧಾರವನ್ನು ನಿಮ್ಮ ಬದುಕಿಗೆ ನೀವು ತಗೊಳ್ಳೇಬೇಕು. ಈ ಅನ್ಕಂಡೀಷನಲ್ ಲವ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ತಂದೆ ತಾಯಿ. ನಾನು ಕೂಡ ಸಾಧಾರಣ ಮಟ್ಟದಲ್ಲೇ ನಮ್ಮ ತಂದೆ ತಾಯಿಯಿಂದ ಪ್ರೀತಿನ ನಾನು ಪಡ್ಕೊಂಡಿದ್ದು. ಈಗ ತಂದೆ ತಾಯಿ ಅಂದರೆ ದೇವರು. ನನ್ನ ಹಿಂದೆ ನನ್ನ ತಂದೆ ತಾಯಿ ಇದ್ದಾರೆ, ಅದರಿಂದ ನಾನು ಇಷ್ಟೆಲ್ಲ ಸಾಧಿಸ್ತೆ ಅನ್ನೋದನ್ನು ಕೇಳಿದಾಗ ತಂದೆ ತಾಯಿಗಳಿಂದ ಇದೆಲ್ಲ ಸಾಧ್ಯನಾ ಅಂತ ನನಗೂ ಅನಿಸೋದು. ಆದರೆ ಹೊರಗಡೆ ಪ್ರಪಂಚಕ್ಕೆ ಬಂದಾಗ, ಎಲ್ಲ ಜನಗಳ ಜೊತೆ ಬೆರೆತಾಗ ತಂದೆ ತಾಯಿಗಳ ವರ್ತನೆಗೂ ಹೊರಗಿನ ಪ್ರಪಂಚದ ಜನಗಳ ವರ್ತನೆಗೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ಅರ್ಥ ಆಗಿದ್ದು. ಸೊ ತಂದೆ ತಾಯಿಗಳು ಅನ್ಕಂಡೀಷನಲ್ ಆಗಿ ನಮ್ಮ ಹತ್ರ ಬಿಹೇವ್ ಮಾಡ್ತಾರೆ, ಬಟ್ ಉಳಿದವರು ನಮ್ಮ ಹತ್ರ ಆ ರೀತಿ ವರ್ತಿಸೋದಿಲ್ಲ. ತಂದೆ ತಾಯಿಗಳು ಮಾತ್ರ ಅಲ್ಲದೆ ಕೆಲವೊಂದು ಬೇರೆ ಒಂದು ಸಂಬಂಧಿಕರಲ್ಲೂ, ನಿಮ್ಮ ಸ್ನೇಹಿತರಲ್ಲೂ ಕೂಡ ಆ ರೀತಿಯ ವ್ಯಕ್ತಿತ್ವ ಇರೋರು ಖಂಡಿತ ಇರ್ತಾರೆ. ಸೊ ಅವ್ರ ಜೊತೆ ನೀವು ಇನ್ವೆಸ್ಟ್ ಮಾಡೋದ್ರ ಮೂಲಕ ನಿಮ್ಮ ಜೀವನನ ಮತ್ತಷ್ಟು ಉತ್ತಮವಾಗಿ ಇಟ್ಕೊಳ್ಬಹುದು. ಏನು ಈ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ, ಅವ್ರ ಜೊತೆ ನೀವು ಅಡ್ಜಸ್ಟ್ ಆಗಬಹುದು ಮತ್ತು ಅವರ ಸಂಬಂಧವನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನ ಮಾಡಬಹುದು. ನಮಗೆ ಉಪಯೋಗಕ್ಕೆ ಬರ್ತಾರೆ ಅಂತ ಹೇಳಿದರೆ ಅವರು ಗಮನ ಕೊಡೋದು, ಉಪಯೋಗ ಇಲ್ಲದೆ ಇದ್ದವ್ರನ್ನ ದೂರ ತಳ್ಳೋದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ಕೇಳೋದಾದರೆ, ಈಗ
ನಾವು ಕೂಡ ಮನುಷ್ಯರು, ನಮಗೆ ಅನಾರೋಗ್ಯ ಬರೋದಿಲ್ಲ, ನಮ್ಮ ಮನಸ್ಸಿನ ಸ್ಥಿತಿ ಹಾಳಾಗಲ್ಲ ಅಂತ ಹೇಳಿದ್ರೆ ದೇವರೇ ಆಗೋಣ ಬಿಡ್ರಿ. ಆದರೆ ಆಗಲ್ವೇ? ಮನುಷ್ಯನಾಗಿ ಹುಟ್ಟಿ ಮನುಷ್ಯನಾಗಿ ಅಷ್ಟೇ ಇಲ್ಲಿ ಬದುಕೋದಕ್ಕೆ ಸಾಧ್ಯ ಇರೋದು. ತಪ್ಪು ಮಾಡಬಾರ್ದು, ಬೇರೆಯವರಿಗೆ ದುಃಖ ಅಥವಾ ನೋವನ್ನು ಕೊಡಬಾರ್ದು, ಆದರೆ ಸರಿಯಾದ ದಾರಿಯನ್ನು ಆಯ್ಕೆ ಮಾಡೋದ್ರಲ್ಲಿ ತಪ್ಪೇನು? ಮತ್ತು ನಮ್ಮ ಜೀವನದಲ್ಲಿ ಇವತ್ತು ಏನೆಲ್ಲ ಕಷ್ಟವನ್ನು ನೋವನ್ನು ನಾವು ಅನುಭವಿಸ್ತಾ ಇದ್ದೀವಿ, ನಿಜವಾಗ್ಲೂ ವಾಸ್ತವದಲ್ಲಿ ಅಷ್ಟೊಂದು ಸಮಸ್ಯೆಗಳು ಇಲ್ಲ. ನಮ್ಮ ಮನಸ್ಸೇನಿದೆ ಆ ಮನಸ್ಸನ್ನು ನಾವು ವ್ಯವಸ್ಥಿತವಾಗಿ ಇಟ್ಕೊಳ್ಳೋದ್ರ ಮೂಲಕ ನಮ್ಮ ಜೀವನದಲ್ಲಿ ಅದು ಎಂತಾನೇ ಸಮಸ್ಯೆ ಬಂದಿರಲಿ, ತೊಂದರೆ ಬಂದಿರಲಿ, ಮನಸ್ಸಿನ ಮೇಲೆ ಕೇಂದ್ರೀಕರಿಸೋದ್ರ ಮೂಲಕ ನಾವು ಅದನ್ನು ಬಗೆಹರಿಸ್ಕೊಳ್ಬಹುದು. ನಮ್ಮ ಜೀವನದಲ್ಲಿ ಎಲ್ಲಾನ ಸಾಧಿಸಿದ್ರೂ ಕೂಡ ಆದರೆ ನಮ್ಮ ಭಾವನೆಗಳ ಮೇಲೆ ಕಂಟ್ರೋಲ್ ಇಲ್ಲ ಅಂತ ಹೇಳಿದ್ರೆ ಏನು ಸಾಧಿಸಿದ್ರೂ ಅದು ವ್ಯರ್ಥನೇ. ಎಲ್ಲದ್ರ ಬಗ್ಗೆ ತಿಳಿದಿರೋ ನಮಗೆ ನಮ್ಮ ಬಗ್ಗೆ ತಿಳಿದಿರೋದು ಶೋಚನೀಯನೇ. ಮತ್ತು ಈ ಭೂತದ ಕತೆ ಕೇಳಿರ್ತೀರೇನೋ, ಕೆಲಸ ಕೊಡಿ ಕೆಲಸ ಕೊಡಿ, ಕೆಲಸ ಕೊಟ್ಟಿಲ್ಲ ಅಂದರೆ ನಿನ್ನನ್ನೇ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾ ಇರತ್ತೆ ಅಲ್ವಾ. ಅದೇ ರೀತಿಯಲ್ಲಿ ನಮ್ಮ ಮನಸ್ಸಿದೆ ಅಲ್ವಾ, ಆ ಮನಸ್ಸಿಗೆ ನಾವು ಯಾವಾಗಲೂ ಕೂಡ ಒಂದು ಒಳ್ಳೆಯ ಕೆಲಸವನ್ನು ಕೊಟ್ಟಿರಬೇಕು. ಇಲ್ಲ ಅಂತ ಹೇಳಿದ್ರೆ ಭೂತ ಹೇಳುತ್ತೆ ಅಲ್ವಾ, ನಮ್ಮ ಮನಸ್ಸೂ ಅದೇ ಮಾಡ್ತಾ ಇರೋದು. ಅದು ಕೊಟ್ಟಿಲ್ಲ ಅಂದರೆ ಅದು ನಮ್ಮನ್ನು ಚೆನ್ನಾಗಿ ತಿನ್ನತ್ತೆ, ನಮ್ಮ ಜೀವನವನ್ನು ಹಾಳು ಮಾಡುತ್ತೆ. ಈಗ ಯೋಗದ ಮೂಲ ಉದ್ದೇಶನೂ ಕೂಡ ಮನಸ್ಸಿನ ವಿಚಾರನೇ. 8 ರೀತಿಯಲ್ಲಿ ಅಭ್ಯಾಸ ಮಾಡ್ತೀವಿ ನಾವು: ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ಸೊ ಈ ಅಭ್ಯಾಸದಲ್ಲಿ ಅಷ್ಟಾಂಗ ಅಭ್ಯಾಸ ಇದು. ಮೊದಲಿನಿಂದ ಹಿಡಿದು ಕೊನೆಯವರೆಗೂ ಕೂಡ ಎಲ್ಲ ಅಭ್ಯಾಸಗಳು ಇರೋದು ಮನಸ್ಸಿನ ಸಲುವಾಗೇನೆ. ಮತ್ತು ನಮಗೆ ಯೋಗವನ್ನು ಪರಿಚಯಿಸಿದವರು ಆದಿಯೋಗಿ ಶಿವ. ಆ ಭಗವಂತನಿಗೆ ಅವತ್ತೇ ಗೊತ್ತಿತ್ತಾ ನಾವೆಲ್ಲ ಜೀವನವನ್ನು ಇಷ್ಟೊಂದು ಕಷ್ಟಮಯ ಮಾಡ್ಕೊಳ್ತೀವಿ ಅಂತ. ಮತ್ತು ನಮ್ಮ ಜೀವನದಲ್ಲಿ ಕಷ್ಟ, ನೋವು, ಕೋಪ, ದುಃಖ, ಭಯ, ಆತಂಕ ಎಲ್ಲ ಸಮಯದಲ್ಲೂ ಕೂಡ ನಾವು ನಮ್ಮ ಮನಸ್ಸನ್ನು ಶಾಂತಗೊಳಿಸುವಂತಹ ಮತ್ತು ಖುಷಿ ನೀಡುವಂತಹ ಅಭ್ಯಾಸಗಳಲ್ಲಿ ನಾವು ಪೂರ್ತಿಯಾಗಿ ಅದರೊಳಗಡೆ ಇನ್ವಾಲ್ವ್ ಆಗಬೇಕು. ನಾವು ಸಂಪೂರ್ಣವಾಗಿ ನಮ್ಮನ್ನು ತೊಡಗಿಸ್ಕೊಳ್ಳೋ ರೀತಿ ಇರಬೇಕು ಮತ್ತು ಅದು ನಮಗೆ ಖುಷಿನೂ ಕೊಡಬೇಕು. ಅಂತಹ ಅಭ್ಯಾಸಗಳಲ್ಲಿ ತೊಡಗಿಸ್ಕೊಂಡ್ರೆ ನಮ್ಮ ಸಮಸ್ಯೆಯಿಂದನೂ ಹೊರಗಡೆ ಬರಬಹುದು ಮತ್ತು ನಾವು ಎಲ್ಲ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬಹುದು, ಅದ್ಭುತವಾಗಿ ಜೀವನವನ್ನು ಕಟ್ಕೊಳ್ಬಹುದು. ಈ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಆತ್ಮವಿಶ್ವಾಸ ಕೂಡ ವೃದ್ಧಿಯಾಗುತ್ತೆ. ಎಕ್ಸಾಂಪಲಿಗೆ ಇದು ನನ್ನ ಕ್ಲೈಂಟ್ ಎಕ್ಸಾಂಪಲ್. ಅವರಿಗೆ ಆರೋಗ್ಯದ ಸಮಸ್ಯೆ ಇತ್ತು. ತಲೆಯಲ್ಲಿ ರಕ್ತ ಹೆಪ್ಪುಕಟ್ಟಿ ತಲೆ ಭಾಗದಿಂದ ಹಿಡಿದು ಒಂದು ಕೈ ಪೂರ್ತಿಯಾಗಿ ನೋವು ಬರೋದು. ಆ್ಯಕ್ಚುಲಿ ಅವ್ರ ಸೊಸೆ ಸ್ವಭಾವ ಸರಿ ಇರಲಿಲ್ಲ. ಅವರ ಮಕ್ಕಳು ಏನು ಹೇಳಿದರು, ನೀವು ಅವ್ರ ಸುದ್ದಿಗೆ ಹೋಗೋ ಹಾಗೆ ಇಲ್ಲ, ಅವಳು ಏನು ಮಾಡಿದ್ರು ನೀವು ಮಾತಾಡಬಾರ್ದು, ಜಗಳ ಅಂತ ಹಾಡಿದ್ರೆ ಊರಲ್ಲಿ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ತಾಕೀತು ಮಾಡಿದರು. ಸೊ ಅದರಿಂದಾಗಿ ಅವ್ರು ಎಷ್ಟೇ ಕೆಟ್ಟದಾಗಿ ನೋಡ್ಕೊಂಡ್ರು ಸೊಸೆ ಇವರಿಗೆ ರಿಯಾಕ್ಟ್ ಮಾಡೋಕ್ಕಾಗದೇನೆ ಸುಮ್ಮನೆ ಇರಲೇಬೇಕಾದ ಸಂದರ್ಭ ಬಂದಾಗ ಕೊನೆಗೆ ಅನಾರೋಗ್ಯನ ಸೃಷ್ಟಿ ಮಾಡ್ಕೊಂಡಿದ್ರು. ಅವ್ರನ್ನ ಕನ್ಸಲ್ಟೇಷನ್ ಮಾಡೋ ಟೈಮಲ್ಲಿ ನಾನು ಗಮನಿಸಿದ್ದೇನು ಅಂತ ಹೇಳಿದ್ರೆ, ಜಗಳನೂ ಆಡ್ದೇನೆ ಮುಟ್ಟಿ ನೋಡ್ಕೊಬೇಕು, ಆ ರೀತಿ ಮಾತಾಡುವಷ್ಟು ಶಕ್ತಿ ಇದ್ದವರು, ಅಷ್ಟು ಬುದ್ಧಿ ಇದ್ದ ವ್ಯಕ್ತಿಯವರು. ಆದರೆ ಅವ್ರ ಮಕ್ಕಳ ಮಾತಕ್ಕೆ ಕಟ್ಟು ಬಿದ್ದು ಕೊನೆಗೆ ಎಂತಹ ದುಸ್ಥಿತಿ, ಅನಾರೋಗ್ಯ ಸ್ಥಿತಿನ ಸೃಷ್ಟಿ ಮಾಡ್ಕೊಂಡ್ರಲ್ವ. ಅದರಿಂದಾಗಿ ನಮ್ಮ ಆತ್ಮವಿಶ್ವಾಸ ವೃದ್ಧಿಸುವಂತಹ ಈ ಸ್ವಯಂ ಅಭ್ಯಾಸಗಳೇನಿದೆ, ಸೆಲ್ಫ್ ಡಿಪೆಂಡೆಂಟ್ ಹ್ಯಾಬಿಟ್ಗಳನ್ನ ಪ್ರಾಕ್ಟೀಸ್ ಮಾಡೋದು ಎಷ್ಟರ ಮಟ್ಟಿಗೆ ಅಗತ್ಯತೆ ಇದೆ ಅನ್ನೋದು ಈ ಉದಾಹರಣೆ ಮೂಲಕ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ನಾವು ಈ ವಿಚಾರವಾಗಿ ಏನೆಲ್ಲ ಅಭ್ಯಾಸಗಳನ್ನು ಮಾಡಬಹುದು ಅಂತ ಹೇಳ್ತೀನಿ. 3 ರೀತಿಯಲ್ಲಿ ನಾವಿಲ್ಲಿ ಅಭ್ಯಾಸಗಳನ್ನು ಮಾಡಬಹುದು. ಮೊದಲನೇದಾಗಿ ಸಾಮಾನ್ಯವಾಗಿ ಏನು ಅಭ್ಯಾಸ ಮಾಡಬಹುದು, ಥೆರಪೆಟಿಕಲ್ ಆಗಿ ಏನು ಅಭ್ಯಾಸ ಮಾಡಬಹುದು, ಸ್ಪಿರಿಚುಯಾಲಿಟಿ ಮತ್ತು ಯೋಗ ಅಭ್ಯಾಸಗಳು ಯಾವ್ಯಾವು. ಸಾಮಾನ್ಯ ಅಭ್ಯಾಸಗಳಲ್ಲಿ ನೋಡೋದಾದರೆ ವಾಕಿಂಗ್ ಮತ್ತು ಸೈಕ್ಲಿಂಗ್. ನಿಮಗೆ ಗೊತ್ತಾ, ನಮ್ಮ ಶರೀರ ಚಲನೆಯಲ್ಲಿದ್ದಾಗ ಯಾವುದೇ ರೀತಿಯ ನೆಗೆಟಿವಿಟಿ ನಮ್ಮ ಶರೀರ ಮತ್ತು ಮನಸ್ಸಿನ ಮೇಲೆ ಬೀರಲ್ಲ. ಮತ್ತು ನಾನು ಸಂಪೂರ್ಣವಾಗಿ ಗೃಹಿಣಿಯಾಗಿದ್ದಾಗ ನಾನು ನನ್ನ ಮನಸ್ಸಿನ ಶಕ್ತಿ ಕ್ಷೀಣಿಸೋದನ್ನು ಕೂಡ ನೋಡಿದ್ದೆ. ತದನಂತರ ಪೂರ್ತಿ ಗೃಹಿಣಿಯಾಗಿರೋರಿಗೆ ನಾವು ಏನು ಸಜೆಸ್ಟ್ ಮಾಡಬಹುದು ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದೆ. ಸೊ ಇದರಲ್ಲಿ ಈಗ ಮನೆಯಿಂದ ಹೊರಗಡೆ ನಾವು ಏನೆಲ್ಲ ಕೆಲಸ ಮಾಡೋದಕ್ಕೆ ಸಾಧ್ಯ ಇದೆಯೋ ಆ ಒಂದು ವಾತಾವರಣದಲ್ಲಿ ಕೆಲಸ ಮಾಡೋದ್ರಿಂದಾಗಿ, ಅದರಲ್ಲೂ ಕೂತ್ಕೊಂಡು ಕೆಲಸ ಮಾಡೋದು ಡಿಫ್ರೆಂಟ್ ಎಫೆಕ್ಟ್ ಕೊಡುತ್ತೆ. ಈಗ ನಿಂತ್ಕೊಂಡು ಬಟ್ಟೆ ಒಗೆಯೋದಕ್ಕೂ ಕೂತ್ಕೊಂಡು ಬಟ್ಟೆ ಒಗೆಯೋದಕ್ಕೂ ವ್ಯತ್ಯಾಸ ಇದೆ. ಪಾತ್ರೆ ತೊಳೆಯೋದಕ್ಕೆ
ಅವಕಾಶ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಈ ವಿಚಾರನ ಫಾಲೋ ಮಾಡಿ. ಮತ್ತು ಹೊರಗಡೆ ಗಾರ್ಡನಿಂಗ್ ಮಾಡೋದು, ಗಿಡ ಬೆಳೆಸೋ ಅಭ್ಯಾಸ. ಈಗ ನನಗೆ ಗೊತ್ತಿರೋರು ಅಂದರೆ ಸಂಬಂಧಿಕರೇ, ಅವ್ರ ಮನೆಯಲ್ಲಿ ಅವರು ಟೆರೆಸ್ನಲ್ಲಿ ಗಿಡಗಳೆಲ್ಲ ಹಾಕ್ಕೊಂಡಿದ್ರು. ನಮ್ಮ ಅಜ್ಜಿನೇ ಅವ್ರನ್ನ ಕೇಳ್ತಾ ಇದ್ರು, ಇಲ್ಲಿ ಟೆರೆಸ್ ಮೇಲೆ ಗಿಡ ಎಲ್ಲ ಹಾಕ್ಕೊಳ್ಳೋ ಬದಲಿಗೆ ಅದರಲ್ಲೂ ಸಿಟೀಲಿ ಇದೆಯಾ, ಯಾಕೆ ಇದೆಲ್ಲ ಬೇಕು, ಈ ಮನೇನಾದರೂ ಕಟ್ಕೊಂಡಿದ್ರೆ ಬಾಡಿಗೆಗಾದರೂ ಕೊಡ್ಬೋದಾಗಿತ್ತಲ್ವಾ ಅಂತ ಹೇಳಿದಾಗ ಅವರು ಹೇಳಿದರು, ಇಲ್ಲ ನನಗಿದೇನೇ ಇಷ್ಟ ಅಂತ. ಮತ್ತು ಅವ್ರನ್ನಲ್ಲಿ ಗಮನಿಸಿದಾಗ ಅನಾವಶ್ಯಕವಾಗಿ ಮನೇಲಿ ಈ ಕ್ಲೀನ್ ಮಾಡೋದು, ಅನ್ನೆಸೆಸರಿಯಾಗಿ ಸಮಯ ಕಳೆಯೋ ಬದಲಿಗೆ ಟಿ ವಿ ನೋಡಿಕೊಂಡು ಅವ್ರ ಮನೇಲಿ ಕೆಲಸ ಮುಗೀತಾ ತಕ್ಷಣ ಅಲ್ಲಿ ಹೋಗೋದಕ್ಕೆ ಗಮನ ಕೊಡ್ತಾರೆ, ಅಲ್ಲಿರೋದಕ್ಕೆ ಬಹಳ ಇಷ್ಟಪಡ್ತಾರೆ. ಮತ್ತು ಇವತ್ತು ಏನು ಯೋಗ ಮತ್ತು ಆಧ್ಯಾತ್ಮದ ಮೂಲಕ ತಿಳ್ಕೊಂಡು ಬದುಕ್ತಾ ಇದ್ದೀವಲ್ವ, ಅದಕ್ಕೂ ಮೀರಿ ಅದ್ಭುತವಾಗಿ ಅವ್ರು ಜೀವನ ಮಾಡ್ತಾಯಿದ್ರು. ಇನ್ನೊಬ್ಬರನ್ನ ನಾನು ನೋಡಿದ್ದೀನಿ, ಏನಂತ ಹೇಳಿದ್ರೆ ಯಾವಾಗಲೂ ತೊಳೆಯೋದು, ಯಾವಾಗ್ಲೂ ಪಾತ್ರೆನ 1 ಅವರ್ ಮೇಲೆ ತೊಳೆಯೋದು. ಇದು ಅದರಲ್ಲಿ ಅಂದರೆ ಮನೆ ಕೆಲಸಕ್ಕೆ ಅತಿ ಹೆಚ್ಚು ಸಮಯವನ್ನು ಕೊಟ್ಟವರು. ನಿಜವಾಗ್ಲೂ ಅವರೂ ನೆಮ್ಮದಿಯಾಗಿರಲಿಲ್ಲ, ಅವ್ರ ಜೊತೆಲಿದ್ದವ್ರಿಗೆ ಏನು ಪಕ್ಕದಲ್ಲಿ ಇದ್ದವ್ರಿಗೂ ನೆಮ್ಮದಿ ಕೊಡುವಷ್ಟು ಸ್ವಭಾವನೂ ಆಕೆನಲ್ಲಿರಲಿಲ್ಲ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನನಗೆ ನಾನು ಖುಷಿ ಕೊಟ್ಟಾಗ ನಾವು ತುಂಬ ಚೆನ್ನಾಗಿರ್ತೀವಿ. ಮನಸ್ಸು ಖುಷಿಯಾಗಿದ್ದಾಗ ಒಳ್ಳೆಯ ಭಾವನೆಗಳು ಉಂಟಾಗುತ್ತೆ. ಸ್ವಾರ್ಥಕ್ಕೂ ನಮ್ಮನ್ನು ಕೇರ್ ಮಾಡ್ಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಸೆಲ್ಫಿಶ್ ಅಥವಾ ಸೆಲ್ಫ್ ಕೇರ್. ಸೆಲ್ಫಿಶ್ ತಪ್ಪೇನೆ, ಆದರೆ ಸೆಲ್ಫ್ ಕೇರ್ ಖಂಡಿತ ಅಲ್ಲ. 2 ಉದಾಹರಣೆಗಳ ಮೂಲಕ ನಿಮಗೂ ಅರ್ಥ ಆಯ್ತಲ್ವಾ. ಮತ್ತು ಇಲ್ಲಿ ಹೊರಗಡೆ ಇದ್ದಾಗ ನಮ್ಮ ಮನಸ್ಸು ತುಂಬ ಶಾಂತವಾಗಿರುತ್ತೆ. ನಾವಿರೋದು ಕೇವಲ ಮನೆ ಕೆಲಸಕ್ಕೆ ಮಾತ್ರ ಸೀಮಿತ ಅಲ್ಲ, ನಮಗೂ ಚೈತನ್ಯ ಶಕ್ತಿ ಬೇಕು. ನಮ್ಮ ಶರೀರ ಮತ್ತು ಮನಸ್ಸಿನ ಆರೋಗ್ಯ ನೆಮ್ಮದಿ ಮಟ್ಟಕ್ಕಾದರೂ ಬದುಕಬೇಕಲ್ವೇನ್ರಿ. ಅದಕ್ಕೋಸ್ಕರ ಉಪಯೋಗ ಬರೋದು ಹಾಡು ಹೇಳೋದು, ನೃತ್ಯ ಮಾಡೋದು ಮತ್ತು ಆಟ ಆಡೋದು. ಈ ಹಾಡು ಹೇಳೋ ವಿಚಾರ ಎಷ್ಟು ಅದ್ಭುತ ಅಲ್ವಾ. ನಮ್ಮ ವಾಯ್ಸನ್ನು ಯಾರು ಒಬ್ಬ ವ್ಯಕ್ತಿನೂ ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಅಂದ್ರೂ, ನಮ್ಮ ವಾಯ್ಸು ಕರ್ಕಶವಾಗಿದ್ರೂ ಯಾವತ್ತಾದ್ರೂ ನಮ್ಮ ಧ್ವನಿ ನಮಗೆ ಬೇಜಾರು ಅನಿಸಿದ್ಯಾ? ಎಷ್ಟು ಅದ್ಭುತ ಅಲ್ವಾ ಈ ಅಭ್ಯಾಸ. ಮತ್ತು ನೃತ್ಯ ಮಾಡೋದಿರ್ಬೋದು, ಆಟ ಆಡೋದು, ಮಕ್ಕಳ ಜೊತೆ ಆಡಿ. ಕೆಲವು ಸಮಯನಾದರೂ ಇದಕ್ಕೆ ಅವಕಾಶ ಇದ್ದರೆ ಈ ಒಂದು ಅಭ್ಯಾಸಗಳನ್ನು ಉಪಯೋಗಿಸ್ಕೊಳ್ಳಿ. ಈ ವಿಚಾರದಲ್ಲಿ ಸಮಾಜವನ್ನು ಮುಂದೆ ತಂದು ನನ್ನಿಂದ ಇದನ್ನು ಮಾಡೋಕ್ಕಾಗಲ್ಲ ಅಂತ ಹೇಳೋರಿಗೆ, ಇಲ್ಲಿ ಅನೈತಿಕವಾಗಿ ಬದುಕ್ತಾ ಇದ್ದಾರೆ, ನೀವು ಮಾಡ್ತಾ ಇರೋ ಕೆಲಸ ಸರಿ ಇದೆ, ಒಬ್ಬರಿಗೆ ತೊಂದರೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಸಮಾಜನ ಯಾಕೆ ಮುಂದೆ ತರ್ತೀರಾ? ಮತ್ತು ಈ ಜನಗಳು ಅವ್ರು ಏನು ಬದುಕ್ತಾ ಇದ್ದಾರೆ, ಅವ್ರು ಬದುಕ್ತಾ ಇರೋ ಬದುಕಲ್ಲಿ ನಮಗೆ ರಾಗಿ ಕಾಳು ಗಾತ್ರ ಬೆಲೆನೂ ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಈ ಒಂದು ವಿಚಾರದಲ್ಲಿ ನಾನು ಕೂಡ ಸಫರ್ ಮಾಡಿದ್ದೀನಿ. ನಾನು ಅದೊಂದು ಜ್ಞಾನವನ್ನು ಪಡ್ಕೊಂಡು ಇಲ್ಲಿ ಯಾವುದಕ್ಕೆ ಎಷ್ಟು ಬೆಲೆ ಕೊಡಬೇಕೋ ಅದಷ್ಟೇ ಬೆಲೆ ಕೊಡಬೇಕು. ಮತ್ತು ನಮ್ಮ ಬದುಕಿಗೆ ನಾವು ಹೆಚ್ಚಿನ ಒತ್ತನ್ನು ನಾವು ಕೊಟ್ಕೊಳ್ಬೇಕು. ಅನಾವಶ್ಯಕವಾದ ಈ ಕಂದಾಚಾರ ಮೂಢನಂಬಿಕೆಗಳಿಗೆ ಅಲ್ಲ ಅನ್ನೋದನ್ನು ನೀವು ಕೂಡ ಅರ್ಥ ಮಾಡ್ಕೊಳ್ಳಿ. ಮತ್ತು ಇದು ತಮಾಷೆ ಅನಿಸ್ಬಹುದು, ಆದರೆ ಖಂಡಿತ ವರ್ಕ್ ಆಗುತ್ತೆ. ಈ ಲೇಡೀಸ್ಗೆ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ, ಏಕೆಂದರೆ ಮೇ ಬಿ ಜೆಂಟ್ಸ್ ಬಾತ್ರೂಮ್ ಕ್ಲೀನ್ ಮಾಡೋಕ್ಕೆ ರೆಡಿ ಇಲ್ವೇನೋ. ಮತ್ತು ಈ ಬಾತ್ರೂಮ್ ಕ್ಲೀನ್ ಮಾಡೋದು ಅದರಲ್ಲೂ ಪೊರಕೆ ಇದ್ದರೆ ಅದನ್ನು ತೊಗೊಂಡು ಪರ ಅಂತ ಕೆರಿತಾ ಇದ್ದರೆ ಖಂಡಿತ ನಿಮ್ಮ ಫ್ರಸ್ಟ್ರೇಷನ್ ಎಲ್ಲ ಹೊರಗಡೆ ಹೋಗುತ್ತೆ. ಈಗ ನೆಕ್ಸ್ಟು ಸ್ನಾನ ಮಾಡೋದು. ಸ್ನಾನ ಮಾಡಿದಾಗ ಗಮನಿಸಿದ್ದೀರಾ, ಮಾಡಿದ್ದು ಶರೀರಕ್ಕೆ ಆದ್ರೂ ಕೂಡ ನಮ್ಮ ಮನಸ್ಸು ಕೂಡ ಹಗುರ ಆಗತ್ತೆ. ಮತ್ತು ನಿಮಗೆ ಬುಕ್ ಓದೋ ಹವ್ಯಾಸ ಇದ್ದರೆ, ಡ್ರಾಯಿಂಗ್ ಮಾಡೋ ಹವ್ಯಾಸ ಇದ್ದರೆ, ಕ್ಲೀನ್ ಮಾಡೋದು, ಉಳಿದಂತಹ ನಿಮ್ಮ ಸ್ವಭಾವಕ್ಕೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಏನೆಲ್ಲ ಸಾಧ್ಯ ಇದೆಯೋ ಆ ಅಭ್ಯಾಸಗಳನ್ನು ನೀವಿಲ್ಲಿ ಮಾಡಬಹುದು. ಈ ಥೆರಪಿಟಿಕಲಾಗಿ ನಾವು ಏನು ಮಾಡಬಹುದು ಅಂತ ಹೇಳಿದ್ರೆ, ಮೊದಲನೆಯದಾಗಿ ಸ್ಕ್ರಿಪ್ಟ್ ರೈಟಿಂಗ್. ನಮಗೆ ಏನೆಲ್ಲ ಅನಿಸುತ್ತೋ ಅದನ್ನು ಬರೆದಿದ್ದು ನಂತರ ಅದನ್ನು ಹರಿದು ಹಾಕಬಹುದು ಅಥವಾ ಬೆಂಕಿಗೆ ಹಾಕಬಹುದು. ಈಗ ಕೂತು ಯೋಚನೆ ಮಾಡಿದ್ರೆ ಅದು ನಮ್ಮ ಒಳಗೆ ಹೋಗುತ್ತೆ, ನಮ್ಮ ಶರೀರ ಮತ್ತು ಮನಸ್ಸನ್ನು ಹಾಳು ಮಾಡುತ್ತೆ. ಕೂತ್ಕೊಂಡು ಬರಿತಾ ಇದ್ದರೆ ಬರೆದಷ್ಟು ಹಗುರ ಆಗೋದ್ರ ಜೊತೆಗೆ ನಮ್ಮ ಸಮಸ್ಯೆಗೂ ನಾವು ಉತ್ತರವನ್ನು ಕಂಡುಕೊಳ್ತೀವಿ. ಮತ್ತು ಪ್ಯಾಟ್ರನ್. ಏನಿ ಫುಡ್ ಪ್ಯಾಟ್ರನ್ ಅಂತ ಹೇಳಿದ್ರೆ ಊಟ ತಿನ್ನುವಂತಹ ವಿಚಾರ. ಈಗ ನಾನು ನನ್ನ ಜೀವನದಲ್ಲಿ ಏನೆಲ್ಲ ತಿಪ್ಪರ್ಲಾಗ ಹಾಕಿದ್ರು ಈ ಊಟದ ವಿಚಾರದಲ್ಲಿ ನಾನು ರಿಸಲ್ಟ್ ತೊಗೊಂಡ ರೀತಿ ನಾನು ಯಾವ ವಿಚಾರದಲ್ಲೂ ಕೂಡ ನಾನು ಯೋಗ ಮಾಡಿ, ಧ್ಯಾನ ಮಾಡಿ, ಈಗ ಉಳಿದಂತೆ ನಿಮ್ಗೆ ಏನು ಪ್ರಾಕ್ಟೀಸ್ ಹೇಳ್ತಾ ಇದ್ದೀನಿ, ನಾನು ಅದನ್ನೆಲ್ಲ ಮಾಡಿದ್ದೀನಿ. ಬಟ್ ಈ ಧ್ಯಾನ ಮಾಡಿದ್ರೂ ಕೂಡ ರಿಸಲ್ಟ್ ಸಿಗೋದು ಸ್ವಲ್ಪ ಸಮಯ ಆಗುತ್ತೆ. ಆದರೆ ಊಟದ ವಿಚಾರದಲ್ಲಿ ನಾಳೆ ಬೆಳಿಗ್ಗೆನೇ ನಿಮಗೆ ಏನು
ಮಿರಾಕಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋ ಒಂದು ಮಾತನ್ನು ಕೇಳಿರ್ತೀರಲ್ವ. ಆದರೆ ಈ ವಿಚಾರದಲ್ಲಿ ನಾಳೆ ಬೆಳಿಗ್ಗೆನೇ ನೀವು ಮಿರಾಕಲ್ನ ನೋಡಬಹುದು. ಹೇಗೆ ಅಂತ ಹೇಳಿದ್ರೆ, ಈಗ ಊಟ ಏನು ನಮ್ಮ ಗಟ್ಟಿದೆ ಅಲ್ವ, ಅದನ್ನು ನಮ್ಮ ಸೆಕೆಂಡ್ ಬ್ರೈನ್ ಅಂತ ಹೇಳಿ ಕರಿತೀವಿ. ಮತ್ತು ನಮ್ಮ ಕರುಳು ಶುದ್ಧಿಯಾಗಿದ್ದಷ್ಟು ಕೂಡ ನಮ್ಮ ಒಂದು ಮನಸ್ಸಿನ ಶಕ್ತಿ, ಮೆದುಳು ತುಂಬ ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಯಾವ ರೀತಿ ಫಾಲೋ ಮಾಡೋದು ಅಂತ ಹೇಳಿದ್ರೆ, ನನಗೆ ಹೊರಗಡೆ ಇನ್ನು ಪ್ರಪಂಚದಲ್ಲಿ ನನಗೆ ಇನ್ನು ಯಾವ ಆಪ್ಷನ್ನೂ ಇಲ್ಲ ಅಂತ ಹೇಳಿ ಅರ್ಥ ಆದಾಗ ನಾನು ಆಗೇನು ಮಾಡಿದೆ, ಸಂಜೆ 5 ಗಂಟೆಗೆ ಊಟನ ಶುರು ಮಾಡಿಕೊಂಡೆ. 5 ಗಂಟೆ ಒಳಗಡೆ ಫಿನಿಶ್. ಅದ್ರ ಮೇಲೆ ಏನಂದರೆ ಏನು ತಿನ್ನೋದನ್ನು ಸ್ಟಾಪ್ ಮಾಡಿದೆ. ಮತ್ತು ಇದರಿಂದ ನನಗೆ 50-60% ಅಂತೂ ಎಲ್ಲ ವಿಚಾರದಲ್ಲೂ, ಆರೋಗ್ಯದಲ್ಲಿರ್ಬೋದು, ನೆಮ್ಮದಿಯಲ್ಲಿರ್ಬೋದು, ಬೇರೆ ಯಾವುದನ್ನು ಹ್ಯಾಂಡಲ್ ಮಾಡೋದಿರ್ಬೋದು, ಎಲ್ಲದರಲ್ಲೂ ರಿಸಲ್ಟ್ ಸಿಕ್ತು. ಆದರೆ ನಾನು ಏನು ನೆಕ್ಸ್ಟ್ ಇದನ್ನು ನಿಮಗೆ ಹೇಗೆ ಅನುಕೂಲನೋ ಇದನ್ನು 2 ರೀತಿಲಿ ಮಾಡಬಹುದು. ಒಂದು, ಬೆಳಗ್ಗೆ ಎದ್ದ ತಕ್ಷಣ ಹಣ್ಣು ತಿಂದು ಅಥವಾ ಯಾವುದಾದ್ರೂ ತರಕಾರಿ ಜ್ಯೂಸ್ ಮಾಡಿಕೊಂಡು ಕುಡಿದು, ನಂತರದಲ್ಲಿ 10 ಗಂಟೆ ಅಥವಾ 11 ಗಂಟೆಗೆ ಊಟ ತಿಂದು ಮತ್ತೆ ಇನ್ನೊಂದು ಊಟನ 3-4 ಗಂಟೆಗೆ ತಿನ್ನೋದು. ಹಣ್ಣನ್ನು ತಿನ್ನೋದಕ್ಕೆ ಆಗಲ್ಲ ಅಂದ್ರೂ ಪರವಾಗಿಲ್ಲ, 10 ಗಂಟೆಗೆ ತಿಂದು 3 ಗಂಟೆಗೆ ತಿನ್ನಬಹುದು. ಮತ್ತು ಇದನ್ನು ಇನ್ನೊಂದು ರೀತಿಯಲ್ಲಿ ಮಾಡಬಹುದು. ಈಗ ಬೆಳಗ್ಗೆ ಹಣ್ಣನ್ನು ತಿನ್ನಬಹುದು, ತಿಂದೇನೂ ಇರಬಹುದು. 10-11 ಗಂಟೆಗೆ ಊಟ ಮಾಡಬಹುದು. ಮತ್ತು 3 ಗಂಟೆ ಒಳಗಡೆ ಊಟ ತಿಂದು, ಈಗ ಸಂಜೆನಲ್ಲಿ 2 ಆಪ್ಷನ್ನು ನಾನು ಯೂಸ್ ಮಾಡುವಂಥದ್ದು. ಒಂದು ಹಣ್ಣಿದ್ರೆ ಹಣ್ಣು, ಅಥವಾ ಈ ಮಾಲ್ಟ್ ಪೌಡ್ರ್ ಏನು ಮಾಡ್ಕೊಳ್ತೀವಲ್ವ, ಅದನ್ನು ನಾನು ಮನೇಲೇ ಪ್ರಿಪೇರ್ ಮಾಡ್ಕೊಳ್ತೀನಿ. ಸೊ ಅದನ್ನು 5-6 ಗಂಟೆ ಒಳಗಡೆ ಕುಡಿಯೋದು. ಇದಿಷ್ಟೇ, ಮುಗೀತು. ಇದು ನಮಗೆ 100% ಅಂತ ಹೇಳಿದ್ರೂ ಖಂಡಿತ ಅದರಲ್ಲಿ ಅತಿಶಯೋಕ್ತಿ ಏನಿಲ್ಲ. 99% ಡೆಫಿನೆಟ್ಲಿ ನಾಳೆ ಬೆಳಗ್ಗೆನೇ ನೀವು ರಿಸಲ್ಟ್ ನೋಡಬಹುದು. ಬಹಳಷ್ಟು ವ್ಯತ್ಯಾಸನ ನಾವು ಕಾಣಬಹುದು ಇದರಲ್ಲಿ. ಮತ್ತು ಟ್ರಿಪ್ ಹೋಗೋದು, 1 ವಾರ ಟ್ರಿಪ್ ಹೋಗೋದಕ್ಕೆ ಅವಕಾಶ ಇದ್ದರೆ ಹೋಗಿ, 2 ದಿನ 1 ದಿನ ಇದ್ದರೆ ಹೋಗಿ, ಅಥವಾ ಒಂದಷ್ಟು ದೂರದಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ದು ಬರೋಕ್ಕೆ ಅವಕಾಶ ಇದ್ದರೆ ಹೋಗಿ. ಆಗೋದೇ ಇಲ್ವಾ, ನೆಕ್ಸ್ಟ್ ರೋಡ್ಗೆ ಹೋಗಿದ್ದು ಬರೋದ್ರೊಳಗಡೆ ನಿಮ್ಮ ಮನಸ್ಥಿತಿ ಬಹಳಷ್ಟು ಬದಲಾಗಿರುತ್ತೆ. ಕೂತ್ಕೊಂಡು ಯೋಚಿಸೋ ಬದಲು ಇದು ಬೆಸ್ಟ್ ಐಡಿಯಾ ಅಲ್ವಾ. ಇದಂತೂ ಎಲ್ರಿಗೂ ಸಾಧ್ಯ ಇರೋವಂತಹ ವಿಚಾರ. ಸೆಲ್ಫ್ ಹಿಪ್ನೋಥೆರಪಿ ಮತ್ತು ಯೋಗ ನಿದ್ರಾ ಆಡಿಯೋಗಳನ್ನು ಯೂಟ್ಯೂಬಲ್ಲಿ ನೀವು ತಗೊಂಡು ಪ್ರಾಕ್ಟೀಸ್ ಮಾಡಬಹುದು. ಮತ್ತು ನೀವು ಅಭ್ಯಾಸ ಮಾಡೋದಕ್ಕಿಂತ ಮೊದಲು, ಅಭ್ಯಾಸ ಮಾಡಾದಮೇಲೆ ನಿಜವಾಗ್ಲೂ 100 ಪಟ್ಟು ಬದಲಾಗ್ಬಿಟ್ಟಿರ್ತೀರ. ವಾಟರ್ ಥೆರಪಿ, ನಮ್ಮ ಭಾವನೆಗಳಿಗೆ ನೀರು ಸ್ಪಂದಿಸುತ್ತೆ. ನಮ್ಮ ಭಾವನೆಗಳಿಗೆ ಸ್ಪಂದಿಸುತ್ತೆ. ಇದು ಸೈಂಟಿಫಿಕ್ಕಾಗಿ ಕೂಡ ಪ್ರೂವ್ ಆಗಿದೆ. ಒಂದು ಲೋಟ ನೀರು ತಗೊಂಡು ಲೋಟದ ಮೇಲೆ ನಿಮ್ಮ ಕೈಯನ್ನು ಇಟ್ಟು ನೀವು ಏನನ್ನು ಬಯಸ್ತೀರಾ ಆ ಪಾಸಿಟಿವ್ ಭಾವನೆಗಳನ್ನು ಹೇಳ್ಕೊಳ್ಳಿ. ನಂತರ ಆ ನೀರು ಕುಡಿಬಹುದು. ಸೊ ಇದರಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಈಗ ನನಗೆ ಈ ಕ್ಷಣದಲ್ಲಿ ಶಾಂತಿ ಬೇಕು, ನನಗೆ ಈ ಸಮಸ್ಯೆಗೆ ಪರಿಹಾರ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತಹ ಪಾಸಿಟಿವ್ ಎನರ್ಜಿ ನಮ್ಮ ಒಳಗಡೆ ಕ್ರಿಯೇಟ್ ಆಗುತ್ತೆ. ಡಿವೈನ್ ಹೀಲಿಂಗ್ ನಂಬರ್ಸ್ ಇದು ನಿಮಗೆ ಗೂಗಲಲ್ಲಿ ಸಿಗುತ್ತೆ. ಇದು ಕೂಡ ಸೈಂಟಿಫಿಕ್ ಆಧಾರಿತ ವಿಚಾರನೇ. ಕ್ವಾಂಟಮ್ ಹೀಲಿಂಗ್ ಆಧಾರಿತ ಅಭ್ಯಾಸ ಇದು. ನಮ್ಮ ಶರೀರದಲ್ಲಿ ಎಡಭಾಗದಲ್ಲಿ ಎಲ್ಲಿ ಬೇಕಾದರೂ ಬರ್ಕೊಳ್ಬಹುದು. ಬ್ಲೂ ಕಲರ್ ಪೆನ್ನಲ್ಲಿ ಅಲ್ಲಿ ಏನು ಹೇಳಿರ್ತಾರೆ ಅದೇ ಆರ್ಡರ್ನಲ್ಲಿ ನೀವು ಬರ್ಕೊಳ್ಬೇಕು. ಇದ್ರ ಮೂಲಕ ನಮ್ಮ ಸಮಸ್ಯೆಗಳಿಗೆ ಪಾಸಿಟಿವ್ ಎನರ್ಜಿ ರಿಸೀವ್ ಆಗುತ್ತೆ. ಮತ್ತು ಈ ಸ್ಪಿರಿಚುವಲ್ ಪ್ರಾಕ್ಟೀಸಸ್ನ ನಾವು ಏನು ಮಾಡಬಹುದು ಅಂತ ಹೇಳಿದ್ರೆ, ಮಂತ್ರ ಪಠಣೆ. ನಾನು ಯಾಕೆ ಮಂತ್ರ ಪಠಣೆನ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಏನು ಈ ಮಂತ್ರವನ್ನು ಪಠಿಸೋದು ಅಂತ ಹೇಳಿದ್ರೆ, ಭಗವಂತನ ಸಹಾಯವನ್ನು ಪಡ್ಕೊಳ್ಳೋದು, ಅದ್ರ ಮೂಲಕ ನಾವು ಸರಿದಾರಿಯಲ್ಲಿ ನಡೆಯೋದು ಅಂತ ಹೇಳಿ. ಮಂತ್ರವನ್ನು ಹೇಳಬಹುದು ಅಥವಾ ಬರೀಬಹುದು. ಈಗ 108 ಬಾರಿ ಒಂದೇ ರೀತಿಯ ಮಂತ್ರವನ್ನು ಉಚ್ಚಾರಣೆ ಮಾಡಬಹುದು. ಅದರ ಬದಲಿಗೆ ಹನುಮಾನ್ ಚಾಲೀಸ, ರಾಮರಕ್ಷ ಸ್ತೋತ್ರ, ಸಹಸ್ರನಾಮಗಳನ್ನು ಕೂಡ ಪಠಿಸಬಹುದು. ಇದರಿಂದ ನಮಗೆ ಪಾಸಿಟಿವ್ ವೈಬ್ರೇಷನ್ ಸಿಗುತ್ತೆ. ಈಗ ನಾವು ಏನಾದರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದ್ರ ನಮ್ಮ ಒಂದು ಶ್ರಮದ ಮೂಲಕ 1 ವರ್ಷ ಆಗೋದಾದರೆ ಭಗವಂತನ ಸಹಾಯದಿಂದ 1 ತಿಂಗಳಲ್ಲೇ ಆಗುತ್ತೆ. ಮತ್ತು ಈಗ ಎಲ್ಲಿ ಏನು ಮಾಡಿದ್ರೂ ಕೂಡ ಕೆಲವರಿಗೆ ದೇವಸ್ಥಾನಕ್ಕೆ ಹೋದಷ್ಟು ನೆಮ್ಮದಿ ಸಿಗೋದಿಲ್ಲ. ದೇವರ ಮೇಲೆ ನಂಬಿಕೆ ಇಲ್ಲದೇ ಇದ್ದವ್ರು ಹೋದ್ರೂ ಅವ್ರಿಗೂ ಸಿಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಪಂಚಭೂತ ತತ್ವದ ಮೇಲೆ ಆರಾಧನಾ ವಿಧಾನವನ್ನು ಅನುಸರಿಸ್ತಾರೆ. ಅದರಿಂದಾಗಿ ದೇವಸ್ಥಾನಕ್ಕೆ ಕೂಡ ನೀವು ಹೋಗಬಹುದು. ಮತ್ತು ಯೋಗದಲ್ಲಿ ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡಬಹುದು. ನಾನು ಮನೆ ಕೆಲಸ ಮಾಡ್ತೀನಿ, ನನಗೆ ಅದೇ ಸಾಕು ಅಂತ ಹೇಳೋರಿಗೆ ಈಗ 5000 ವರ್ಷದಿಂದ ನಾವು ಯೋಗವನ್ನು
ಅಭ್ಯಾಸ ಮಾಡ್ತಾ ಇದ್ದೀವಿ. ಈಗ ಬಹಳಷ್ಟು ಸಮಯ ನಾವು ಮನೆ ಕೆಲಸ ಮಾಡಿದ್ರೂ ಕೂಡ, ಬೇರೆ ಆ್ಯಕ್ಟಿವಿಟಿ ಈವನ್ ಇನ್ಕ್ಲೂಡಿಂಗ್ ಜಿಮ್ ಪ್ರಾಕ್ಟೀಸ್ ಮಾಡಿದ್ರೂ ಕೂಡ 10 ನಿಮಿಷ ಯೋಗ ಮಾಡಿ ಅದಕ್ಕೂ ಬಹಳ ವ್ಯತ್ಯಾಸ ಇದೆ. ಸೊ ಇದು ಕೊಡುವಂತಹ ಎನರ್ಜಿ ಲೆವೆಲ್ ಡಿಫ್ರೆಂಟಾಗಿರುತ್ತೆ. ಆದರೆ ಬೆಳಿಗ್ಗೆ ಅಲ್ಲದೆ ಬೇರೆ ಟೈಮಲ್ಲಿ ಆ ಒಂದು ಸಿಚುಯೇಷನ್ಗೋಸ್ಕರ ನೀವು ಮಾಡ್ತಾ ಇದ್ದರೆ ಊಟ ತಿಂದಿದ ಕನಿಷ್ಠ 2 ಅವರ್ ಗ್ಯಾಪ್ ಇರಬೇಕು. ಗೊತ್ತಿಲ್ಲ ಅಂತ ಹೇಳಿದರೆ ವಿಡಿಯೋ ಹಾಕ್ಕೊಂಡು ಕೂಡ ಸುಮ್ಮನೆ ಹಾಗೆ ಅಭ್ಯಾಸ ಮಾಡಬಹುದು. ಇದ್ರ ಜೊತೆಗೆ ನಾವು ಪ್ರಾಣಾಯಾಮದಲ್ಲಿ ಬ್ರಾಹ್ಮಹರಿ ಅಭ್ಯಾಸ ಅಂತಿದೆ. ಈ ಅಭ್ಯಾಸಕ್ಕೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಏನಿಲ್ಲ. ಈ ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ, ಈ ನೆಗೆಟಿವ್ ಥಾಟ್ಸ್ ಚೈನ್ ಏನಿದೆ ಆ ಸೈಕಲ್ನ ಡಿಸ್ಕನೆಕ್ಟ್ ಮಾಡುತ್ತೆ. ಕಂಟಿನ್ಯೂಸ್ ಆಗಿ ನಮ್ಮ ತಲೆಯಲ್ಲಿ ನೆಗೆಟಿವ್ ಆಲೋಚನೆಗಳು ಬರ್ತಾ ಇದ್ದರೆ ಈ ಒಂದು ಬ್ರಾಹ್ಮರಿ ಪ್ರಾಕ್ಟೀಸ್ ಅದನ್ನು ಕಂಪ್ಲೀಟ್ ಡಿಸ್ಕನೆಕ್ಟ್ ಮಾಡುತ್ತೆ. ಮುಂದಿನ ಹಂತದಲ್ಲಿ ನಾವು ಧ್ಯಾನವನ್ನು ಅಭ್ಯಾಸ ಮಾಡಬಹುದು. ನಾನು ಕೂಡ ಓಪನ್ ಆಗಿ ಹೇಳ್ತೀನಿ, ಯೋಗ ಟೀಚರ್ ಆಗಿದ್ದರೂ ಕೂಡ ಧ್ಯಾನದ ಒಂದು ಅವಶ್ಯಕತೆ ಮತ್ತು ಅಭ್ಯಾಸದ ಮಹತ್ವ ನನಗೂ ಕೂಡ ತಿಳಿದಿರಲಿಲ್ಲ. ಬಹಳಷ್ಟು ಯೋಗ ಟೀಚರ್ಸ್ ಕೂಡ ಧ್ಯಾನ ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ಇವತ್ತು ಧ್ಯಾನಕ್ಕೆ ಬಹಳ ಒತ್ತನ್ನು ಇಲ್ಲಿ ಕೊಟ್ಟಿಲ್ಲ. ಆಸನಗಳಿಗೆ ಅಭ್ಯಾಸಗಳಿಗೆ ಕೊಟ್ಟಿರುವಷ್ಟು ಮಹತ್ವ ಧ್ಯಾನಕ್ಕೆ ಸಿಗದೇ ಇರೋದ್ರಿಂದಾಗಿ. ಏನೀ ಧ್ಯಾನ ಅಂತ ಹೇಳಿದ್ರೆ ಮನಸ್ಸಿನ ಸ್ನಾನ. ಕೊಳದಲ್ಲಿ ಹೇಗೆ ಕೆಸರು ನೀರನ್ನು ಮಲಿನ ಮಾಡಿಬಿಟ್ಟಿರುತ್ತೋ ಹಾಗೆ ನಮ್ಮ ಮನಸ್ಸಿನ ವಿಚಾರಗಳಿಂದ, ಹೊರಗಿನ ವಿಚಾರಗಳಿಂದ ಮಲಿನವಾಗಿರುವಂತಹ ನಮ್ಮ ಮನಸ್ಸನ್ನು ಶುದ್ಧಗೊಳಿಸುವಂತಹ ಅದ್ಭುತವಾದ ಹವ್ಯಾಸ. ಈಗ ನೀರಿನ ಕೆಳಗೆ ಹೇಗೆ ಆ ಕೆಸರು ಇದ್ದೇ ಇರುತ್ತೋ ಹಾಗೆ ನಮ್ಮ ಜೀವನದಲ್ಲಿ ಎಲ್ಲ ವಿಚಾರನೂ ಇದೆ. ಅದನ್ನು ಬಿಟ್ಬಿಟ್ಟು ಎಲ್ಲೂ ಹೋಗೋಣ ನಾವು, ಆದರೆ ಅದನ್ನು ತಲೆಯಿಂದ ಬಿಟ್ಟು ಬದುಕೋದಕ್ಕೆ ಸಾಧ್ಯ ಇದೆ. ಅದು ಧ್ಯಾನದ ಮೂಲಕ ಮಾತ್ರ ಸಾಧ್ಯ. ಒಬ್ಬ ಹುಚ್ಚನ್ನು ಕೂಡ ಜ್ಞಾನಿಯಾಗಿ ಮಾಡಬಲ್ಲಂತಹ ಶಕ್ತಿ ಇರೋದು ಧ್ಯಾನಕ್ಕೆ ಮಾತ್ರ. ನಮ್ಮ ಜೀವನದಲ್ಲಿ ಏನೆಲ್ಲ ಇರಲಿ, ನಾವು ಬಹಳ ಬುದ್ಧಿವಂತರಾಗಿರಲಿ, ನಮ್ಮ ಸಂಬಂಧಗಳು ಅದ್ಭುತವಾಗಿರಲಿ, ಮತ್ತು ಬಹಳಷ್ಟು ಹಣಕಾಸು ಸೌಕರ್ಯವನ್ನು ಹೊಂದಿದ್ರೂ ಕೂಡ, ಆದರೆ ಆ ಧ್ಯಾನವನ್ನು ಮಾಡಿದಂತಹ ಮಟ್ಟಕ್ಕೆ ಖುಷಿ ನೆಮ್ಮದಿಯನ್ನು ಬೇರೆ ಯಾವ ವಿಚಾರನೂ ಕೂಡ ಕೊಡೋಲ್ಲ. ಖಂಡಿತ ಅಂಬಾನಿನೂ ಕೂಡ ಆ ಮಟ್ಟಕ್ಕೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಧ್ಯಾನ ಅಂದರೆ ಹಾಗೆ ಹೀಗೆ ಅಂತ ಹೊಗಳೋದಕ್ಕೆ ನಾನು ಈ ಉದಾಹರಣೆಗಳನ್ನು ಕೊಡ್ತಾ ಇಲ್ಲ. ಆ ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಆ ಧ್ಯಾನ ಅಭ್ಯಾಸ ಮಾಡ್ತಾ ಇರೋರಿಗಷ್ಟೇ ಆ ಆನಂದದ ಅನುಭವ ಗೊತ್ತಿರೋದು. ಮತ್ತು ಇವತ್ತು ಸಾಕಷ್ಟು ಜನ ಆಂಗ್ಸೈಟಿ ಡಿಪ್ರೆಷನ್ನಲ್ಲಿ ಇದ್ದವರು ಧ್ಯಾನವನ್ನು ಮಾಡ್ತಾ ಅದರಿಂದ ಹೊರಗಡೆ ಬಂದು ಚೆನ್ನಾಗಿ ಜೀವನ ನಡೆಸ್ತಾ ಇರೋರು ಇದ್ದಾರೆ, ಮತ್ತು ಸಾಧಿಸ್ತಾ ಇರೋರು ಇದ್ದಾರೆ. ಮತ್ತು ಏನು ಗೊತ್ತಾ, ಈ ಹಂತಕ್ಕೆ ಹೋದ್ಮೇಲೆ ಬಹಳಷ್ಟು ಜನ ಧ್ಯಾನ ಮಾಡೋಕ್ಕೆ ಶುರು ಮಾಡೋದು ಕೂಡ. ಈ ಧ್ಯಾನ ಅಭ್ಯಾಸದಲ್ಲಿ ಧ್ಯಾನ ಅಂದರೆ ಗೊತ್ತೇ ಇಲ್ಲ, ಅಭ್ಯಾಸ ಮಾಡೇ ಇಲ್ಲ ಅಂತ ಹೇಳಿದ್ರೆ ಏನು ಮಾಡಿ, ಈ ಗೈಡೆಡ್ ಮೆಡಿಟೇಷನ್ಸ್ ಅಂತ ಸಿಗುತ್ತೆ. ಗೈಡೆಡ್ ಮೆಡಿಟೇಷನ್ಗಳನ್ನ ಅಭ್ಯಾಸ ಮಾಡಿ. ಬಹಳಷ್ಟು ನೀವು ನಂತರ ಯಾವುದಾದ್ರೂ, ಈಗ ನಾನೇನು ಅಭ್ಯಾಸ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಇನಿಷಿಯೇಷನ್ ಆಗಿದೆ ಯಾವ ಧ್ಯಾನವನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳಿ. ಸೊ ಆ ಒಂದು ಧ್ಯಾನ ಕ್ರಮವನ್ನು ನಾನು ಅನುಸರಿಸ್ತಾ ಇದ್ದೀನಿ. ಆದರೆ ಮೊದಲಿಗೆ ನೀವು, ಬಟ್ ಅದು ಕೂಡ ತುಂಬಾ ರಿಸಲ್ಟ್ ಕೊಡುತ್ತೆ, ಒಳ್ಳೆಯ ರಿಸಲ್ಟೇನೆ. ಆ ಒಂದು ಧಾರಣ ಆ್ಯಕ್ಚುಲಿ ಈಗ ಮ್ಯಾಕ್ಸಿಮಮ್ ಎಲ್ಲರೂ ಏನು ಫಾಲೋ ಮಾಡ್ತಾ ಇದ್ದಾರೆ, ಅದನ್ನು ಒಂದು ವಿಷಯದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋದು ಧಾರಣ. ಯಾವ ವಿಚಾರ ಜಸ್ಟ್ ಗಮನಿಸೋದು, ಎಲ್ಲ ಅದಕ್ಕೆ ಅಟ್ಯಾಚ್ ಆಗದೇ ಇರೋದು, ಸುಮ್ಮನೆ ಇರೋದು ಅಂತ ಹೇಳಿ ಅಬ್ಸರ್ವರ್ ಆಗಿ ಜೀವನ ಮಾಡೋದೇ ಬೇರೆ, ಅದು ಧ್ಯಾನ ಸ್ಥಿತಿ. ಈಗ ಆ ಮಟ್ಟಕ್ಕೆ ಹೋಗೋದು ಅಷ್ಟು ಸುಲಭ ಏನಲ್ಲ. ಅದು ಈಗ ನನಗೂ ಕೂಡ ಸಾಧ್ಯ ಅಲ್ಲದೆ ಇರೋಂತಹ ವಿಚಾರ. ಆದರೆ ಧಾರಣನೇ ಧ್ಯಾನ ಅಂತ ಹೇಳಿ ಅಭ್ಯಾಸ ಮಾಡ್ತಾ ಇದ್ದೀವಿ. ಸೊ ಅದು ನಮಗೆ ಗೈಡೆಡ್ ಮೆಡಿಟೇಷನ್ ಮೂಲಕ ಸಾಧ್ಯ. ಖಂಡಿತ ತುಂಬ ಅದ್ಭುತವಾದ ರಿಸಲ್ಟ್ನ ಕೊಡ್ತಾರೆ. ಇದ್ರ ಜೊತೆಗೆ ಬೇರೆ 2 ರೀತಿ ಅಭ್ಯಾಸ ಮಾಡಬಹುದು. ಅದು ಏನು ಅಂತ ಹೇಳಿದ್ರೆ ಸ್ಕೈ ಮೆಡಿಟೇಷನ್ ಅಂತ ಹೇಳಿ, ಅಂದರೆ ಉಸಿರನ್ನು ತಗೊಳ್ಬೇಕಾದ್ರೆ 4 ಕೌಂಟ್ ಮಾಡ್ತಾ, ಉಸಿರನ್ನು ಹೋಲ್ಡ್ ಮಾಡಿ 4 ಕೌಂಟ್ ಮಾಡ್ತಾ, ಉಸಿರನ್ನು ಹೊರಗಡೆ ಹಾಕಬೇಕಾದ್ರೆ 6ರಿಂದ 8 ಕೌಂಟ್ ಮಾಡಬಹುದು. ಸೊ ಇಲ್ಲಿ ನಿಮಗೆ ಕೌಂಟನ್ನು ನಿಮಗೆ ಅನುಗುಣವಾಗಿ ಕೂಡ ನೀವು ಫಾಲೋ ಮಾಡ್ಕೊಳ್ಬಹುದು. ಇದ್ರ ಜೊತೆಗೆ ಒಂದು ವೇಳೆ ನಿಮಗೆ ನನ್ನ ಸೆಕೆಂಡ್ ಮೆಡಿಟೇಷನ್ ಏನು ಹೇಳಿದೆ ಅದನ್ನು ಫಾಲೋ ಮಾಡೋಕ್ಕೆ ಆಗ್ತಾ ಇಲ್ಲ, ಗೈಡೆಡ್ ಮೆಡಿಟೇಷನ್ ಕೂಡ ನಿಮಗೆ ಫಾಲೋ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದರೆ ಫಸ್ಟ್ ಏನು ಮಾಡಿ, ರಿಗ್ರೆಸ್ ಬ್ರೀತಿಂಗ್ ಮಾಡಿ. ಸ್ವಲ್ಪ ನಿಮಗೆ ಕೇಳಿಸೋ ಹಾಗೆ ಮತ್ತು ಸ್ವಲ್ಪ ಫಾಸ್ಟಾಗಿ ಉಸಿರಾಡಿ. ಆವಾಗ ತನಗೆ ತಾನೇ ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲಿಗೆ ಬರುತ್ತೆ. ನಂತರ ಈ ಅಭ್ಯಾಸದಲ್ಲಿ ತೊಡ್ಕೊಳ್ಳಿ. ಇವತ್ತಿಗೂ ಕೂಡ ನಾನು ಧ್ಯಾನವನ್ನು ಅಭ್ಯಾಸ ಮಾಡೋದಕ್ಕೆ ಕೆಲವೊಂದು ಸಮಯದಲ್ಲಿ ನನ್ನಿಂದ
ಆಗ್ತಾನೇ ಇಲ್ಲ ಅಂತ ಹೇಳಿದಾಗ ಈಗ ನಿಮ್ಗೆ ಏನು ಹೇಳಿದೆ, ಆ ರಿಗ್ರೆಸ್ ಬ್ರೀತಿಂಗ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮನಸ್ಸು ಒಂದು ಹಂತಕ್ಕೆ ಆದ ನಂತರನೇ ಸಾಮಾನ್ಯವಾಗಿ ನಾನು ಏನು ಧ್ಯಾನ ಅಭ್ಯಾಸ ಮಾಡ್ತಾಯಿದ್ದೀನಿ ಅದರಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ತೀನಿ. ಮತ್ತು ಯೋಗ ಕ್ಲಾಸಲ್ಲಿ ಒಬ್ರು ಹೇಳ್ತಾ ಇದ್ರು, ಮೇಡಮ್ ನನಗಂದು ಯೋಗ ಅಭ್ಯಾಸ ಇದೆಲ್ಲ ಕುಡುಕು ರೀತಿ ಆಗಿಬಿಟ್ಟಿದ್ದೀನಿ, ನನಗೆ ಬಿಟ್ಟಿರೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ. ನಿಜವಾಗ್ಲೂ ಅವ್ರು ಹೇಳಿದ್ದು ಅತಿ ಏನಲ್ಲ, ಅದರ ಒಂದು ರುಚಿ ಗೊತ್ತಾದಾಗ, ಅದರ ಮಹತ್ವ ಗೊತ್ತಾದಾಗ ಜೀವನದ ಒಂದು ಭಾಗನೇ ಮಾಡಿಕೊಂಡು ಬದುಕೋದು ಸಾಧ್ಯ. ನನಗೂ ಹೇಳೋರು ಇದ್ದಾರೆ, ಇದೆಲ್ಲ ನಿಮಗೆ ಸಾಧ್ಯ, ನಿಮಗೆ ಸುಲಭ, ನೀವು ಮಾಡಿಬಿಡ್ತೀರಾ ಅಂತ ಹೇಳಿ. ಅದರ ಅವಶ್ಯಕತೆ ಗೊತ್ತಾದಾಗ, ಅದರ ಮಹತ್ವ ಅರಿತಾಗ ಎಲ್ರಿಗೂ ಸುಲಭ ಸಾಧ್ಯನೇ. ಮತ್ತು ಈ ನಮ್ಮ ಜೀವನ ಇದೆಯಲ್ವಾ, ಇದು ಕೇವಲ ನಮ್ಮ ಸೈಕಾಲಜಿಕಲ್ ಡ್ರಾಮಾ ಅಷ್ಟೇ. ಅದನ್ನು ಬಿಟ್ಟು ಹೊರಗಡೆ ಬಂದು ವಾಸ್ತವದಲ್ಲಿ ಬದುಕೋದು ಧ್ಯಾನದಿಂದ ಮಾತ್ರ ಸಾಧ್ಯ. ಧ್ಯಾನ ಅಭ್ಯಾಸ ನಮ್ಮ ಜೀವನದ ಒಂದು ಭಾಗನೇ ಆಗಬೇಕು. ನೀವು ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಸಬ್ಸ್ಕ್ರೈಬ್ ದಿ ಚಾನಲ್, ಶೇರ್ ದಿ ವಿಡಿಯೋ. ಧನ್ಯವಾದಗಳು.